first fourth semester paper, mental health and psychiatric social work, unit 2, topic history of psychiatric social work in the west. ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಈ ವೃತ್ತಿಪರ ಮನೋವೈದ್ಯಕೀಯ ಸಮಾಜ ಕಾರ್ಯ ಅನ್ನುವಂಥದ್ದು ಹೇಗೆ ಬೆಳೆದು ಬಂತು, ಅದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಹಿಸ್ಟ್ರಿ ಅಂದಾಗ ನಮ್ಗೆಲ್ಲ ಡೇಟ್ಸು, ಅಲ್ಲಿ ನಡೆದಂತ ಘಟನೆಗಳು, ಪ್ರಮುಖ ವ್ಯಕ್ತಿಗಳು, ಬರೆದಂತ ಪುಸ್ತಕಗಳು, ಇವುಗಳು ನೆನಪಿರ್ಬೇಕು. ಹಾಗೆಯೇ ಇಲ್ಲಿ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಒಂದು ಪ್ರೊಫೆಷನ್ ಆಗಿ, ಒಂದು ವೃತ್ತಿಯಾಗಿ ಹೇಗೆ ಬೆಳೆದ್ ಬಂತು ಅಂತ ಅರ್ಥ ಮಾಡ್ಕೊಳ್ಳುವಾಗ ನಾವು ಒಂದಷ್ಟು ಘಟನೆಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ಈ ಸೈಕ್ಯಾಟ್ರಿ ಅನ್ನುವಂಥದ್ದು, ಈ ಮನೋವೈದ್ಯಕೀಯ ಒಂದು ಶಾಸ್ತ್ರ ಅನ್ನುವಂಥದ್ದು, ಅಥವಾ ಮೆಂಟಲಿ ಇಲ್, ಮಾನಸಿಕ ಅಸ್ವಸ್ಥತೆ ಅನ್ನೋದನ್ನ ಹೇಗ್ ನೋಡ್ತಾ ಇದ್ರು, ಅದನ್ನ ಈ ಒಂದು ವೈಜ್ಞಾನಿಕ ವೈದ್ಯಶಾಸ್ತ್ರ ಬೆಳೆಯೋಕ್ ಮುಂಚೆ, ಬಿಫೋರ್ ಗ್ರೋತ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ ಎ ಸೈಂಟಿಫಿಕ್ ಡಿಸಿಪ್ಲಿನ್, ಆ ಒಂದು ಕಾಲಘಟ್ಟದಲ್ಲಿ, ಅಂದ್ರೆ ಪ್ರಾಚೀನ ಅಥವಾ ಮಧ್ಯಕಾಲೀನ ಘಟ್ಟದಲ್ಲಿ ಹೇಗೆ ಈ ಅಸ್ವಸ್ಥತೆಯನ್ನ ಅಥವಾ ಈ ಒಂದು ಚಿಕಿತ್ಸೆಗಳನ್ನ ಮಾಡ್ತಾ ಇದ್ರು ಅಥವಾ ನೋಡ್ತಾ ಇದ್ರು ಅನ್ನೋದು ಒಂದು ಭಾಗ. ಎರಡನೇದು, ವಿಶ್ವದಾದ್ಯಂತ ಪ್ರಮುಖ ಘಟನೆಗಳು ನಡೆದದ್ದು ಒಂದು ಮೊದಲನೇ ಮಹಾಯುದ್ಧ ಮೊದಲಿಗೆ, ಅದಾದ್ಮೇಲೆ ಎರಡನೇ ಮಹಾಯುದ್ಧ. ಸೊ ನಾವಿಲ್ಲಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಬೆಳೆಯೋದಕ್ಕೆ ಪ್ರಮುಖ ಘಟನೆ ಏನಂದ್ರೆ ಈ ಮೊದಲನೇ ಮಹಾಯುದ್ಧ ನಡೆದಂಥದ್ದು. ಅದರಲ್ಲೂ ನಾವು ಅಮೆರಿಕ ದೇಶದಲ್ಲಿ ಯಾವ ರೀತಿ ಈ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅನ್ನೋದು ಬೆಳೆದ್ ಬಂತು ಅನ್ನೋದನ್ನ ಪ್ರಮುಖವಾಗಿ ನಾವು ಗುರುತಿಸಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾದ್ಮೇಲೆ ವಿಶ್ವ ಮಹಾಯುದ್ಧದ ನಂತರದಲ್ಲಾದಂತಹ ವೃತ್ತಿಪರವಾದ ಮನೋವೈದ್ಯಕೀಯ ಬೆಳವಣಿಗೆ. ಸೊ ಪ್ರೊಫೆಷನಲ್ psychiatric social work developed as a discipline after the first world war. ಸೊ ಅವಾಗ ಏನೇನೆಲ್ಲ ಘಟನೆ ಆಯ್ತು, ಈ ಮೂರು ಘಟನೆಗಳ ಆಧಾರದ ಮೇಲೆ ನಾವು ಈ ಹಿನ್ನೆಲೆಯ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ. ಅದರಲ್ಲಿ ಫಸ್ಟ್ ಒಂದು ನಾನಿಲ್ಲಿ ನಿಮ್ಗೆ ಈಸಿ ಆಗ್ಲಿ ಅಂತ ಪಾಯಿಂಟ್ಸ್ ತರ ಮಾಡಿದ್ದೀನಿ. ಸೊ ಆ ಪಾಯಿಂಟ್ಸ್ ಅಲ್ಲಿ ಮೂಲಕ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಮೊದಲನೇದು, mental health was considered as evil illness because of demons and sins. ಈ ಮಾನಸಿಕ ಆರೋಗ್ಯ ಅಥವಾ ಅನಾರೋಗ್ಯ ಅಥವಾ ಅಸ್ವಸ್ಥತೆ ಅನ್ನುವಂಥ ಕಾಯಿಲೆ ಬಂದ್ರೆ ಅದೇನಕ್ಕೆ ಬಂತು ಅಂದ್ರೆ, ಒಂದು ಯಾವುದೋ ದೆವ್ವದ ಕಾಟ ಇರ್ಬೋದು ಅಥವಾ ಏನೋ ಪಾಪ ಮಾಡಿರ್ಬೋದು ಅನ್ನೋ ರೀತಿಯಲ್ಲೇ ಎಲ್ಲರೂ ಕೂಡ ಸಮಾಜದಲ್ಲಿ ಪರಿಗಣಿಸ್ತಾ ಇದ್ರು ಅಂತ. So people used to consider when a person got mental illness due to the attack of demon or whether he has committed any sin, ಅವನೇನೋ ಪಾಪ ಮಾಡಿದಾನೆ ಅಥವಾ ಅವನಿಗೇನೋ ದೆವ್ವ ಮೆಟ್ಕೊಂಡಿದೆ ಅಂತಾನೆ ಅನ್ಕೊಳ್ತಾ ಇದ್ರು ಅನ್ನುವಂಥದ್ದು. ಎರಡನೇದು, ಬಾರ್ಬ್ಯಾರಿಕ್ ಟ್ರೀಟ್ಮೆಂಟ್ ಡ್ಯೂರಿಂಗ್ ಮಿಡಿವಲ್ ಪೀರಿಯಡ್ ಇನ್ ದ ನೇಮ್ ಆಫ್ ಕ್ಲೆನ್ಸಿಂಗ್ ಅಂಡ್ propitiation, cleansing and propitiation. ಯಾವಾಗ ಸಮಾಜದಲ್ಲಿ ಈ ತರ ಅಂತ ಇದ್ರು, ಅವಾಗ ಯಾರಿಗಾದ್ರೂ ಮಾನಸಿಕ ಅಸ್ವಸ್ಥತೆ ಬಂದ್ರೆ ಅಥವಾ ಮಾನಸಿಕ ಕಾಯಿಲೆ ಬಂದ್ರೆ ಅವ್ರಿಗೆ ಚಿಕಿತ್ಸೆ ಯಾವ ತರ ಕೊಡ್ತಾ ಇದ್ರು ಅಂದ್ರೆ, ಅದು ತುಂಬಾ ಅನಾಗರಿಕವಾಗಿತ್ತು. ಅದನ್ನ ಮನುಷ್ಯರಿಗೆ ಕೊಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ರು. ಯಾವ ರೀತಿ ಅಂದ್ರೆ, ಒಂದು ಕ್ಲೆನ್ಸಿಂಗ್ ಅಂದ್ರೆ ಶುದ್ಧೀಕರಿಸೋದು ಅಂತ. ಈಗ ನಾವು ಒಂದು ವ್ಯವಸ್ಥಿತವಾಗಿ ಪಂಚಕರ್ಮ ಮೂಲಕ ಶುದ್ಧೀಕರಿಸೋದ್ ಬೇರೆ, ಅವಾಗ ಮಾಡ್ತಾ ಇದ್ದಿದ್ದಂಥದ್ದೇ ಬೇರೆ. ಅದೇನೇನು ಅಂತ ಮುಂದೆ ಬರುತ್ತೆ, ಅವಾಗ ಹೇಳ್ತೀನಿ ಯಾವ ತರ ಶುದ್ಧೀಕರಿಸ್ತಾ ಇದ್ರು ಅಂತ. ಅದು ಒಂದು. ಇನ್ನೊಂದು ಪಾಪ ಪರಿಹಾರ ಮಾಡೋದು ಅಂತ. ಪ್ರೊಪಿಸಿಯೇಷನ್ ಅಂದ್ರೆ ಪಾಪ ಪರಿಹಾರ. ಸೊ ಈ ಮೂಲಕ ಚಿಕಿತ್ಸೆಯನ್ನ ತುಂಬಾ ಅನಾಗರಿಕ ವರ್ತನೆಯ ಮೂಲಕ ನೀಡ್ತಾ ಇದ್ರು. ಅಂದ್ರೆ ಈ ಕಾಯಿಲೆ ಬಂದವ್ರನ್ನ ಮನುಷ್ಯರ ರೀತಿನೇ ಪರಿಗಣಿಸ್ತಾ ಇರ್ಲಿಲ್ಲ ಅನ್ನುವಂಥದ್ದನ್ನ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಮೂರನೇದು, till 17th century all abnormal behavior was believed to be the act of devil against the god. ಅಂದ್ರೆ ಏನೇ
ಅಸಮರ್ಥ ವರ್ತನೆಗಳಿರ್ಬೋದು, ಅಸ್ವಾಭಾವಿಕ ವರ್ತನೆಗಳೇನಾದ್ರೂ ಮನುಷ್ಯರು ಮಾಡ್ತಾ ಇದ್ದಿದ್ರೆ ಅದೆಲ್ಲ ಏನು ಅಂದ್ರೆ ದೇವರ ವಿರುದ್ಧದ ಶಕ್ತಿ. ಅದು ಪಿಶಾಚಿ ಆಗಿರ್ಬೋದು ಅಥವಾ ದೆವ್ವ ಆಗಿರ್ಬೋದು, ಒಂದು ಮಾನವಾತೀತ ಶಕ್ತಿಯ ಅದು ಒಂದು ವರ್ತನೆ ಅಂತ ಪರಿಗಣಿಸ್ತಾ ಇದ್ರು ಅಂತ. ಫೋರ್ತ್ ಒನ್, ಮೆಂಟಲಿ ಈವಿಲ್ ವರ್ ಕನ್ಸಿಡರ್ ಈವಿಲ್ and described as witches ಈ ಮಾನಸಿಕ ಅಸ್ವಸ್ಥತೆ ಅಂತವ್ರನ್ನ ಬಂದವ್ರನ್ನ ಏನಂತ ಕರೀತಾ ಇದ್ರು ಅಂದ್ರೆ ಮಾಟಗಾರರು, ಏನೋ ಮಾಟ ಮಾಡ್ತಾ ಇದಾರೆ ಇವರು ಅಥವಾ ಮಾಟಗಾರ್ತಿಯರು. ಅವರು ಆ ಒಂದು ವರ್ತನೆ ಏನಿದೆ ಅದು ಒಂದು ಪೀಡೆಯ ಕಾಟದ ತರ ಅಂತ ಪರಿಗಣಿಸ್ತಾ ಇದ್ರು. ನೆಕ್ಸ್ಟ್ 5ನೇದು ಇಲ್ಲಿದೇನು, ಕಾಮನ್ ಅಡಾಪ್ಟೆಡ್ ಟ್ರೀಟ್ಮೆಂಟ್ಸ್ ವರ್ ಬ್ಲಡ್ ಲೀಡಿಂಗ್, ಸ್ಟಾರ್ವೇಷನ್, ಬ್ಲಿಸ್ಟರಿಂಗ್, ಪರ್ಜಿಂಗ್, ರಿಮೂವಲ್, ವೀಪಿಂಗ್ ಎಟ್ಸೆಟ್ರಾ. ಅವಾಗ್ಲೇ ಹೇಳಿದ್ನಲ್ಲ, ಚಿಕಿತ್ಸೆ ಶುದ್ಧೀಕರಿಸೋದು ಅದೆಲ್ಲ ಹೆಂಗೆ ಅಂದ್ರೆ, ಈ ತರದವ್ರಿಗೆ ಮಾನಸಿಕ ಅಸ್ವಸ್ಥತೆ ಬಂದಿದೆ ಅಂದ್ರೆ, ಕಾಯಿಲೆ ಬಂದಿದೆ ಅಂದ್ರೆ ಅವ್ರಿಗೆ ಏನೇನ್ ಚಿಕಿತ್ಸೆ ಅಂದ್ರೆ, ಒಂದು ರಕ್ತಸ್ರಾವ ಬರೋ ತರ ಮಾಡೋದು, ಅಂದ್ರೆ ರಕ್ತ ಎಲ್ಲ ಹೋಗ್ಬಿಟ್ರೆ ಹೊಸ ರಕ್ತ ಬರುತ್ತೆ, ಅವಾಗ ಸರಿ ಹೋಗ್ತಾರೆ ಅಂತ. ಬ್ಲಡ್ ಲೀಡಿಂಗ್ ಅಂದ್ರೆ ರಕ್ತಸ್ರಾವನ ಹರಿಸೋ ತರ. ಆಮೇಲೆ ಸ್ಟಾರ್ವೇಷನ್ ಅಂದ್ರೆ ಉಪವಾಸ ಇರಿಸ್ಬಿಡೋದು, ಏನು ತಿಂದೇ ಇದ್ರೆ ಅವಾಗ ಶಕ್ತಿ ಎಲ್ಲ ಕುಂದೋಗ್ಬಿಡುತ್ತೆ, ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಕೊಟ್ರೆ ಸರಿ ಹೋಗುತ್ತೆ ಅಂತ. ಮತ್ತೆ ಬ್ಲಿಸ್ಟರಿಂಗ್ ಪರ್ಜಿಂಗ್ ಅಂದ್ರೆ ಗುಳ್ಳೆಗಳನ್ನ ಬರ್ಸೋದು, ಅದರಿಂದ ಗುಳ್ಳೆಗಳು ಏನಾದ್ರು ಇದ್ರೆ ಅದನ್ನ ಒಡೆದಾಕೋದು, ಚುಚ್ಚಿಬಿಡೋದು, ಆ ರೀತಿ ಮಾಡೋದು. ಆ ಗುಳ್ಳೆಗಳನ್ನ ತೆಗೆದಾಕೋದು, ಅದನ್ನ ಅದು ಹೇಳಕ್ಕೆ ಆಗಲ್ಲ, ಆ ತರದ ಟ್ರೀಟ್ಮೆಂಟ್ ನ ಮಾಡ್ತಾ ಇದ್ರು. ವೀಪಿಂಗ್ ಅಂದ್ರೆ ಅಳಿಸ್ಬಿಡೋದು, ತುಂಬಾ ಅಳಿಸೋದು, ಆ ತರ ಮಾಡಿದ್ರೆ ಒಟ್ಟೋಗ್ಬಿಡುತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ಅಳಿಸೋದು ಅಂದ್ರೆ ಅದು ಟ್ರೀಟ್ಮೆಂಟ್ ಭಾಗ ಕೂಡ ಆಗಿರ್ಬೋದು, ಬಟ್ ಅವಾಗ ಮಾಡ್ತಾ ಇದ್ದಿದ್ದೇ ಬೇರೆ. ಅವರು ಆ ಗುಳ್ಳೆಗಳನ್ನೆಲ್ಲ ಅಥವಾ ಅವ್ರ ಮೇಲಾದಂತ ಗಾಯಗಳನ್ನೆಲ್ಲ ಇವರು ತುಂಬಾ ಅನಾಗರಿಕ ರೀತಿಯಲ್ಲಿ, ವೈದ್ಯಕೀಯವಲ್ಲದ ರೀತಿಯಲ್ಲಿ ಅದನ್ನೆಲ್ಲ ಒಡೆದಾಕೋದು ಅಥವಾ ಚುಚ್ಚೋದೆಲ್ಲ ಮಾಡ್ತಾ ಇದ್ರಲ್ಲ, ಅವಾಗ ಬರ್ತಾ ಇದ್ದಂತ ಅಳು ಇತ್ತಲ್ಲ, ಅದರಿಂದ ಹೊಟ್ಟೋಗ್ಬಿಡುತ್ತೆ ಅನ್ನುವಂತ ಒಂದು ಕಲ್ಪನೆ ಇತ್ತು ಅವಾಗ. ಸೊ ಈ ತರದ ಟ್ರೀಟ್ಮೆಂಟ್ಗಳನ್ನ ಪ್ರಾಚೀನ ಕಾಲದಲ್ಲಿ ಅಥವಾ ಮಧ್ಯಕಾಲೀನ ಭಾಗದಲ್ಲಿ ಕೊಡ್ತಾ ಇದ್ರು ಅಂತ. There was overcrowding in insane asylums, criminal houses and jail. ಸೊ ಈ ರೀತಿಲಿ ಅವ್ರಿಗೆ ಈ ಪ್ರತ್ಯೇಕ ಸ್ಥಳ ಅಂತ ಇರ್ಲಿಲ್ಲ ಮಾನಸಿಕ ಅಸ್ವಸ್ಥತೆ ಬಂದವ್ರಿಗೆ. ಇವರು ಸಮಾಜಘಾತಕರು, ಇವ್ರು ಕೊಲೆಗಡಕರು ಅನ್ಬಿಟ್ಟು ಜೈಲಲ್ಲಿ ಇಡೋದು, ಅಥವಾ ಅಪರಾಧಿಗಳು ಅಂತ ಅವ್ರಿಗೆ ಬೇರೆ ಕಡೆ ಇಟ್ಬಿಡೋದು, ಅಥವಾ ಅವ್ರನ್ನೇ ಒಂಥರ ಆಶ್ರಯ ತಾಣಗಳು, ಇನ್ಸೈನ್ ಅಸೈಲಮ್ಸ್ ಅಂದ್ರೆ ಈ ಮಾನಸಿಕ ಅಸ್ವಸ್ಥರನ್ನೆಲ್ಲ ಒಂದ್ ಕಡೆ ಕೂಡಾಕ್ಬಿಡೋದು. ಆ ತರದ ಸ್ಥಳಗಳಲ್ಲಿ ತುಂಬಾ ಜನ ಇರ್ತಾ ಇದ್ರು, ಓವರ್ ಕ್ರೌಡಿಂಗ್, ಅತಿ ಹೆಚ್ಚು ಜನರು ಅಲ್ಲಿ ಇರ್ತಾ ಇದ್ರು ಅಂತ. ಗ್ರಾಜುಯಲಿ ಮೆಂಟಲ್ ಇಲ್ನೆಸ್ ವಾಸ್ ಕನ್ಸಿಡರ್ಡ್ ಆಸ್ ಡಿವಿಯಂಟ್ ಬಿಹೇವಿಯರ್. ಅಂದ್ರೆ ನಿಧಾನಕ್ಕೆ ಈ ಮಾನಸಿಕ ಅಸ್ವಸ್ಥತೆಯ ವರ್ತನೆಯನ್ನ ಅದೊಂದು ಅಪವರ್ತನೆ, ಅದೊಂದು ಅಪರಾಧಿಯ ವರ್ತನೆ ಅಂತ ಪರಿಗಣಿಸಕ್ಕೆ ಪ್ರಾರಂಭ ಮಾಡಿದ್ರು ಅಂತ. Next 8. In modern era, there was a shift from evil to ill. ಅಂದ್ರೆ ಅದೊಂದು ರೀತಿಯ ಈವಿಲ್, ಅದೊಂದು ಪಿಡುಗು ಅಥವಾ ಒಂದು ಸಮಸ್ಯೆ ಅಂತ ಏನಿತ್ತು, ಆ ಸಮಸ್ಯೆ ಅಲ್ಲ, ಅದೊಂದು ಕಾಯಿಲೆ ಅಂತ ಪರಿಗಣಿಸುವ ಮನಸ್ಥಿತಿಗೆ ನಿಧಾನವಾಗಿ ಬದಲಾಗ್ತಾ ಬಂತು ಅನ್ನುವಂಥದ್ದು. ಮೆಂಟಲಿ ಇಲ್ ವರ್ ಕಾಲ್ಡ್ ಆಸ್ ಮ್ಯಾಡ್ ಆರ್ ಇನ್ಸೈನ್ and placed in special places called asylums. ಸೊ ಈ ಆಶ್ರಯ ತಾಣಗಳು ಅಂತ ಏನಿತ್ತು, ಈ ಪಿಡುಗು ಅನ್ನೋದನ್ನ ಬಿಟ್ಟು ಅದೊಂದು ಕಾಯಿಲೆ ಅಂತ ಆಯ್ತಲ್ಲ, ಅಂತವ್ರನ್ನ ಹುಚ್ಚರು, ಮ್ಯಾಡ್, ಅವ್ರಿಗೆ ಏನು ತಿಳಿಯೋದಿಲ್ಲ, ತಲೆ ಕೆಟ್ಟವರು, ಆ ರೀತಿಯಲ್ಲಿ ಕರಿತಾ ಅವ್ರನ್ನೆಲ್ಲ ಆಶ್ರಯ ತಾಣಗಳಿಗೆ
ವಿಶೇಷ ಸ್ಥಳಗಳಂತ ಕರೆದ್ರು. ಆಶ್ರಯ ತಾಣಗಳನ್ನ ವಿಶೇಷ ಸ್ಥಳಗಳು ಅಂತ ಕರೆಯಕ್ಕೆ ಪ್ರಾರಂಭ ಮಾಡಿದ್ರು. 9. Gradually, these asylums became the place for human exploitation. ಅಂದ್ರೆ ಈ ನಿಧಾನವಾಗಿ ಈ ಆಶ್ರಯ ತಾಣಗಳು ಅಥವಾ ವಿಶೇಷ ಸ್ಥಳಗಳು ಅಂತ ಏನಿತ್ತು, ಮಾನವನನ್ನ ಇನ್ನಿಲ್ಲದಂತ ಶೋಷಣೆ ಮಾಡೋದಕ್ಕೆ ಪ್ರಾರಂಭ ಆಯ್ತು. ಯಾಕಂದ್ರೆ ಅವ್ರು ಹೇಳೋರು ಕೇಳೋರಿಲ್ಲ, ಅವ್ರು ಯಾರು ಏನ್ ಮಾಡಿದ್ರು ಗೊತ್ತಾಗಲ್ಲ ಅಂತ ಸಾಕಷ್ಟು ಅತ್ಯಾಚಾರಗಳು, ಅವ್ರ ಮೇಲೆ ದಬ್ಬಾಳಿಕೆ, ಒಡೆಯೋದು, ಬಡಿಯೋದು, ಈ ತರದೆಲ್ಲ ಪ್ರಾರಂಭ ಆಯ್ತು ಅನ್ನೋಂಥದ್ದನ್ನ ನಾವು ಹಿನ್ನೆಲೆಯಲ್ಲಿ ನೋಡ್ಬೋದು. 10ನೇದು, ಫಿಲಿಪ್ ಪೀನಲ್ was the first psychiatrist to free these mentally ill from asylums. ಸೊ ಮೊದಲಿಗೆ ಈ ಫಿಲಿಪ್ ಪೀನಲ್ ಅನ್ನುವ ಮನೋವೈದ್ಯರು ಇವರು ಈ ಆಶ್ರಯ ತಾಣಗಳಲ್ಲಿರುವಂತ ಮಾನಸಿಕ ಅಸ್ವಸ್ಥರನ್ನ ಮುಕ್ತಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಂತ ನಾವು ಗುರುತಿಸ್ತೀವಿ, ಫಿಲಿಪ್ ಪೀನಲ್ ಅನ್ನೋರು. ನೆಕ್ಸ್ಟ್ 11ನೇದು, ಕ್ಲಿಫರ್ಡ್ ಬಿಯರ್ ಅನ್ನೋರು ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ದ ಮೈಂಡ್ ದಟ್ ಫೌಂಡ್ ಇಟ್ ಸೆಲ್ಫ್. ದ ಮೈಂಡ್ ದಟ್ ಫೌಂಡ್ ಇಟ್ ಸೆಲ್ಫ್ ಅನ್ನುವಂಥ ಪುಸ್ತಕ ಏನ್ ಮಾಡುತ್ತೆ ಅಂದ್ರೆ, ಈ ಆಶ್ರಯ ತಾಣಗಳಲ್ಲಿರುವಂತ ಮಾನಸಿಕ ಅಸ್ವಸ್ಥರಿಗೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಕ್ಲಿಫರ್ಡ್ ಬಿಯರ್ ಅವರ ದ ಮೈಂಡ್ ದಟ್ ಫೌಂಡ್ ಇಟ್ ಸೆಲ್ಫ್ ಅನ್ನೋ ಪುಸ್ತಕ ಮೊದಲಿಗೆ ಯಾವ ರೀತಿಯ ಯಾವ ವಿಧಾನಗಳ ಮೂಲಕ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಬರ್ದಿದೆ, ಅದರಲ್ಲಿ ತಿಳಿಸ್ತು. ನೆಕ್ಸ್ಟ್, ಇನ್ ದ 20th century, ಈಗ ನಾವು ಇದುವರೆಗೂ 20ನೇ ಶತಮಾನಕ್ಕೆ ಮುಂಚೆ ಆದಂತ ಘಟನೆಗಳನ್ನ ನೋಡಿದ್ವಿ. ಈಗ ಸಿಗ್ಮೆಂಡ್ ಫ್ರಾಯ್ಡ್ ಅವರ ವರ್ಕ್, ಸಿಗ್ಮೆಂಡ್ ಫ್ರಾಯ್ಡ್, BF ಸ್ಕಿನ್ನರ್, JB ವಾಟ್ಸನ್, ಇವರೆಲ್ಲರ ಒಂದು ಪುಸ್ತಕಗಳು, ಸಿದ್ಧಾಂತಗಳು, ಅವರ ಒಂದು ಅಧ್ಯಯನಗಳೆಲ್ಲ ಏನ್ ಮಾಡಿದ್ವು ಅಂದ್ರೆ, ಮಾನಸಿಕ ಅಸ್ವಸ್ಥತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಶಿಷ್ಟ ವಿಶ್ಲೇಷಣೆಗಳನ್ನ ಕೊಟ್ರು ಅವರು. ಅಂದ್ರೆ ಜೈವಿಕ ಮತ್ತು ಮಾನಸಿಕ ಇವೆರಡೂ ಸಿದ್ಧಾಂತಗಳ ಅಥವಾ ಅಂಶಗಳ ಕಾರಣದಿಂದಾಗಿ ಮಾನಸಿಕ ಅಸ್ವಸ್ಥತೆ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದರ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಇವರೆಲ್ಲರ ಪುಸ್ತಕಗಳು ಅಥವಾ ಸಿದ್ಧಾಂತಗಳು ಸಹಾಯ ಆಯ್ತು ಅನ್ನುವಂಥದ್ದು. ನೆಕ್ಸ್ಟ್ 13ನೇದು, ಇನಿಷಿಯಲಿ ಈಗ ಈ ವರ್ಕ್ ಆದ್ಮೇಲೆ ಸ್ವಲ್ಪ ಏನಾಯ್ತು ಅಂದ್ರೆ, ಸೈಕ್ಯಾಟ್ರಿಸ್ಟ್ ಮನೋವೈದ್ಯರೇನಿದ್ರು ಆ ಮನೋವೈದ್ಯರಿಗೆ ಈ ರೀತಿಯ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕೇವಲ ವೈದ್ಯಕೀಯ ಅಂಶ ಇದ್ರೆ ಸಾಲದು, ಅವರ ಸಾಮಾಜಿಕ ಅಂಶ, ವೈಯಕ್ತಿಕ ಅಂಶ, ಅವರ ಕೌಟುಂಬಿಕ ಹಿನ್ನೆಲೆ, ಅವರ ಕೇಸ್ ಹಿಸ್ಟ್ರಿ, ಇವನ್ನೆಲ್ಲ ಕಲೆಕ್ಟ್ ಮಾಡೋದು ಒಳ್ಳೇದು ಅಂತ ಒಂದು ಅಭಿಪ್ರಾಯ ಬಂತು. ಅಂತ ಟೈಮಲ್ಲಿ ಆ ಎಲ್ಲಾ ವಿಷಯಗಳನ್ನ ಕಲೆಕ್ಟ್ ಮಾಡಕ್ಕೆ ಏಜೆಂಟ್ಸ್ ನ ನೇಮಕ ಮಾಡ್ಕೊಂಡ್ರು. ಏಜೆಂಟ್ಸ್ ಅಂತ ಕರೆದಿದ್ರು ಫಸ್ಟ್. ಇನಿಷಿಯಲಿ ಅಪಾಯಿಂಟ್, ಅದೇ ನಾನು ಹೇಳಿದ್ನಲ್ಲ, ಅಪಾಯಿಂಟ್ agents to collect case history of patients to understand personal social background. ಆವಾಗ್ಲೇ ನಾನು ಇದ್ರದ್ದು ಅರ್ಥ ಹೇಳಿದ್ದೀನಿ. ಸೊ ಇಂಥವ್ರನ್ನ ಆ ಏಜೆಂಟ್ಸ್ ಅಂತ ಕರೆದ್ರು. ಅವ್ರನ್ನ ಮತ್ತೆ ಆಮೇಲೆ ಏನೇನಂತ ಕರೆದ್ರು ಅಂತ ಮುಂದೆ ನೋಡೋಣ. 14ನೇದು, ದೀಸ್ ವರ್ ಪೈನಿಯರ್ ಸೋಷಿಯಲ್ ವರ್ಕರ್ಸ್. ದೀಸ್ ವರ್ ದ ಪೈನಿಯರ್ ಸೋಷಿಯಲ್ ವರ್ಕರ್ಸ್ in the field of psychiatry who acted as intermediaries between patient and family members. ಈ ಏಜೆಂಟ್ಸ್ ನ ನಾವು ಪೈನಿಯರ್ ಸೋಷಿಯಲ್ ವರ್ಕರ್ಸ್ ಅಂತ ಕರೆದ್ವಿ. ಈ ಪೈನಿಯರ್ ಸೋಷಿಯಲ್ ವರ್ಕರ್ಸ್ ಅನ್ನೋರು ಈ ರೋಗಿಗಳು ಮತ್ತು ಕುಟುಂಬ ಸದಸ್ಯರ ನಡುವೆ ಒಂದು ಕೊಂಡಿಯಾಗಿ, ಒಂದು ಸೇತುವೆಯಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಷ್ಟೇ ಅಲ್ಲ, ಮನೋವೈದ್ಯಕೀಯ ಸಿಬ್ಬಂದಿಗಳು ರೋಗಿ ಮತ್ತು ಕುಟುಂಬ ಸದಸ್ಯರನ್ನ ಸಂಬಂಧವನ್ನ ಏರ್ಪಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಇವರು ಅಂತ ನಾವು ಹೇಳ್ಬೋದು. 15ನೇದು, ದ ಪೈನಿಯರ್ ಸೋಷಿಯಲ್ ವರ್ಕರ್ಸ್
and aftercare agents inspired many people to act as social workers in the field of psychiatry. ಅಂದ್ರೆ ಈ ಒಂದು ಮನೋವೈದ್ಯಕೀಯ ಸಮಾಜ ಕಾರ್ಯ ಕ್ಷೇತ್ರ ಏನಿದೆ, ಈ ಕ್ಷೇತ್ರಕ್ಕೆ ಬರೋಕ್ಕೆ ಮೊದಲು ಸಮಾಜ ಕಾರ್ಯಕರ್ತರಾಗಕ್ಕೆ ಮುಖ್ಯ ಪ್ರೇರಣೆ ಯಾರು ಅಂದ್ರೆ ಒಂದು ಏಜೆಂಟ್ಸ್, ಪೈನಿಯರ್ ಸೋಷಿಯಲ್ ವರ್ಕರ್ಸ್ ಅಂತ ಏನ್ ಕರೆದ್ರು ಅವರು, ಮತ್ತೆ ಆಫ್ಟರ್ ಕೇರ್ ಏಜೆಂಟ್ಸ್. ಈಗ ಆಸ್ಪತ್ರೆಯ ಅಲ್ಲಿ ರೋಗಿಗಳು ದಾಖಲಾದಾಗ ಅವರ ಕುಟುಂಬ ಸದಸ್ಯರು, ಸಮುದಾಯದ ಜೊತೆ ಕೆಲಸ ಮಾಡೋರು ಪೈನಿಯರ್ ಸೋಷಿಯಲ್ ವರ್ಕರ್ಸ್ ಆರ್ ಏಜೆಂಟ್ಸ್. ಮತ್ತೆ ಆಫ್ಟರ್ ಕೇರ್ ಏಜೆಂಟ್ಸ್ ಅಂದ್ರೆ ಅವ್ರನ್ನ ಮನೆಗೆ ಕಳಿಸಿದಾಗ ಅವರ ಸಮುದಾಯ, ಅವರ ಕುಟುಂಬ ಸದಸ್ಯರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡೋರು. ಈ ಎರಡು ರೀತಿಯ ವ್ಯಕ್ತಿಗಳು ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ ಬೆಳೆಯೋದಕ್ಕೆ ಅಥವಾ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜ ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೆ ಒಂದು ಪ್ರಮುಖ ಪ್ರೇರಣೆ ಆಯ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. 16ನೇದು ಇನ್ 1905 ಮ್ಯಾಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ಡ್ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಮೊದಲಿಗೆ ನಮಗೆ ಈ ಮ್ಯಾಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ ಅನ್ನುವಂಥ ಹಾಸ್ಪಿಟಲ್ ಅಲ್ಲಿ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಸ್ಥಾಪನೆ ಮಾಡಿದ್ರು. ಅದ್ರ ಮೂಲಕ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಒಂದು ವೃತ್ತಿಯಾಗಿ ಬೆಳೆಯೋದಕ್ಕೆ ಒಂದು ಬುನಾದಿ ಆಯ್ತು ಅಂತ ನಾವು ಅರ್ಥ ಮಾಡ್ಕೊ. ಡಾಕ್ಟರ್ ಪ್ಯೂಟಮ್ ಅವರು ಈ ಒಂದು ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾಗಿದ್ರು. ಅವರು ಪ್ರಮುಖವಾಗಿ ನ್ಯೂರಾಲಜಿಕಲ್ ಕ್ಲಿನಿಕ್ ಅಲ್ಲಿ ಇದ್ದವರು, ನ್ಯೂರೋ ಸರ್ಜನ್ ಆಗಿದ್ದವರು. ಅವ್ರು ಏನ್ ಮಾಡಿದ್ರು, ಯಾವಾಗ ಈ ಡಿಪಾರ್ಟ್ಮೆಂಟ್ ನ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾದ್ರು, ಫುಲ್ ಟೈಮ್ ಸೋಷಿಯಲ್ ವರ್ಕರ್ ನ ಅಪಾಯಿಂಟ್ ಮಾಡ್ಕೊಂಡ್ರು. ಅಂದ್ರೆ ಪೂರ್ಣಕಾಲಿಕವಾಗಿ ಸಮಾಜ ಕಾರ್ಯಕರ್ತರು ಬೇಕು ನಮ್ಗೆ ಅಂತ ಮೊದ್ಲಿಗೆ ಅಪಾಯಿಂಟ್ ಮಾಡ್ಕೊಂಡವರು ಇವರೇ, ಡಾಕ್ಟರ್ ಪ್ಯೂಟಮ್ ಅನ್ನೋರು. 17ನೇದು 1906 ಅಂಡರ್ ದಲ್ಲಿ ಡಾಕ್ಟರ್ ಪ್ಯೂಟಮ್ ಅನ್ನೋರು ಅವರ ಮೇಲ್ವಿಚಾರಣೆಯಲ್ಲಿ ನ್ಯೂಯಾರ್ಕ್ ಅಲ್ಲಿ ಒಂದು ಮನೋವೈದ್ಯಕೀಯ ವಿಭಾಗವನ್ನ ಪ್ರಾರಂಭಿಸ್ತಾರೆ. ಎಲ್ಲಿ ಅಂದ್ರೆ ಮ್ಯಾನ್ಹ್ಯಾಟನ್ ಸ್ಟೇಟ್ ಹಾಸ್ಪಿಟಲ್, ನ್ಯೂಯಾರ್ಕ್. ಯಾರ ಒಂದು ಇದರಲ್ಲಿ ಅಂದ್ರೆ ಸಹಯೋಗದಲ್ಲಿ ಅಂದ್ರೆ ನ್ಯೂಯಾರ್ಕ್ ಸ್ಟೇಟ್ ಚಾರಿಟಿ ಏಡ್ ಅಸೋಸಿಯೇಷನ್ ಅನ್ನೋ ಒಬ್ಬರ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಮ್ಯಾನ್ಹ್ಯಾಟನ್ ಸ್ಟೇಟ್ ಹಾಸ್ಪಿಟಲ್ ಅಲ್ಲಿ ಇದೇ ಪುಟ್ಟಮ್ ಅವರ ಮೇಲ್ವಿಚಾರಣೆಯಲ್ಲಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅನ್ನುವಂತ ಒಂದು, ಅಲ್ಲೂ ಕೂಡ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತಾನೆ ಮಾಡ್ತಾರೆ. ಸೊ ಫಸ್ಟ್ ಸ್ಟಾರ್ಟ್ ಆಗಿರೋದು ಮ್ಯಾಸಚೂಸೆಟ್ಸ್ ಅಲ್ಲಿ, ಆಮೇಲೆ ಅದು ಮ್ಯಾನ್ಹ್ಯಾಟನ್ ಸ್ಟೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಆಯ್ತು. ಅಂದ್ರೆ ಶಿಫ್ಟ್ ಅಂದ್ರೆ ಅಲ್ಲೂ ಒಂದು ಪ್ರಾರಂಭ ಮಾಡಿದ್ರು ಅಂತ. 18ನೇದು The psychiatric social worker visited patients' families to obtain psychosocial background. They just acted as aftercare agents. ಈ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಅನ್ನೋರು ಏನಿದ್ರು, ಅವರು ರೋಗಿಯ ಮನೋಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಅಧ್ಯಯನ ಮಾಡೋದು ಮತ್ತು ಅವರು ಈ ಚಿಕಿತ್ಸೆಯ ನಂತರದ ಒಂದು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ರು ಅಷ್ಟೇ. ಆ ರೀತಿಯ ಜವಾಬ್ದಾರಿಯನ್ನ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ನಿರ್ವಹಿಸ್ತಾ ಇದ್ರು ಅಂತ. 19ನೇದು 1913 ಬಾಸ್ಟನ್ ಸೈಕೋಪ್ಯಾಥಿಕ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ಡ್ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಈಗ ನೆಕ್ಸ್ಟ್ 1913 ಬಾಸ್ಟನ್ ಸೈಕೋಪ್ಯಾಥಿಕ್ ಹಾಸ್ಪಿಟಲ್ ಅನ್ನೋ ಕಡೆ ಇದೇ ತರ ಸೋಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡಿದ್ರು. ಅದರ ಮುಖ್ಯಸ್ಥರಾದವರು ಡಾಕ್ಟರ್ ಅರ್ನೆಸ್ಟ್ ಸದರ್ಲ್ಯಾಂಡ್ ಮತ್ತು ಡಾಕ್ಟರ್ ಮೇರಿ ಸಿ ಗ್ಯಾರೆಟ್ ಅನ್ನೋರು. ಸೊ ಇವರಿಬ್ರು ಈ ಒಂದು ಡಿಪಾರ್ಟ್ಮೆಂಟ್ ನ ನೋಡ್ಕೋತಾ ಇದ್ರು.
ಮೊದಲ ಬಾರಿಗೆ ಈಗ ನೋಡಿ, ದ ಟರ್ಮ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ವಾಸ್ ಫಸ್ಟ್ ಯೂಸ್ಡ್ ಇನ್ ದ ಬುಕ್ ದ ಕಿಂಗ್ಡಮ್ ಆಫ್ ಈವಿಲ್ಸ್. ದ ಕಿಂಗ್ಡಮ್ ಆಫ್ ಈವಿಲ್ಸ್ ಅನ್ನೋ ಪುಸ್ತಕ, ಇದನ್ನ ಬರೆದವರು ಡಾಕ್ಟರ್ ಅರ್ನೆಸ್ಟ್ ಸದರ್ಲ್ಯಾಂಡ್ ಅಂಡ್ ಡಾಕ್ಟರ್ ಮೇರಿ ಸಿ ಗ್ಯಾರೆಟ್. ಇವರಿಬ್ರು ಸೇರಿ ದ ಕಿಂಗ್ಡಮ್ ಆಫ್ ಈವಿಲ್ಸ್ ಅನ್ನುವಂತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವೈದ್ಯಕೀಯ ಸಮಾಜ ಕಾರ್ಯ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅನ್ನೋ ಒಂದು ಪರಿಕಲ್ಪನೆಯನ್ನ ಬಳಸ್ತಾರೆ ಅನ್ನುವಂಥದ್ದು. In 1917, ಮೇರಿ ರಿಚ್ಮಂಡ್ in her book, ಯಾವುದು ನಿಮ್ಗೆ ನೆನಪಿರ್ಬೇಕು, ಸೋಷಿಯಲ್ ಡಯಾಗ್ನೋಸಿಸ್, emphasized the role of personality and society in influencing mental health of the people. ಅವ್ರ ಪ್ರಕಾರ ಮೇರಿ ರಿಚ್ಮಂಡ್ ಅವರ ಪುಸ್ತಕ ಏನ್ ಬಂತು, ಮಾನಸಿಕ ಆರೋಗ್ಯ ಅಥವಾ ಜನರ ಮಾನಸಿಕ ಕಾಯಿಲೆಗಳ ಬಗ್ಗೆ ಅಧ್ಯಯನ ಮಾಡುವಾಗ ಪ್ರಮುಖವಾದ ಮಹತ್ವದ ಅಂಶಗಳೇನಂದ್ರೆ ವ್ಯಕ್ತಿತ್ವ ಮತ್ತು ಸಮಾಜ, ಇವೆರಡೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದ್ರ ಬಗ್ಗೆ ಅವರ ಪುಸ್ತಕದಲ್ಲಿ ಬೆಳಕು ಚೆಲ್ತಾರೆ. ಸೊ ಇದು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಘಟನೆ ಅಂತ ಹೇಳಬಹುದು. ನೆಕ್ಸ್ಟ್, ಇನ್ 1918, 23ನೇದು, initiated a training course for psychiatric social workers at Smith College, ನಾರ್ಥ್ಯಾಂಪ್ಟನ್ ಅನ್ನುವಂಥ ಸ್ಥಳದಲ್ಲಿ ಸ್ಮಿತ್ ಕಾಲೇಜ್ ಅಂತ ಒಂದಿದೆ. ಆ ಸ್ಮಿತ್ ಕಾಲೇಜಲ್ಲಿ ಪ್ರಪ್ರಥಮ ಬಾರಿಗೆ ತರಬೇತಿಯನ್ನ ಆಯೋಜಿಸಿದ್ರು. ಯಾರಿಗೆ? ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರಿಗೆ. ಸೊ ಇದು ಒಂದು ಪ್ರಮುಖವಾದ ಘಟನೆ. ನೆಕ್ಸ್ಟ್, after First World War in America, psychiatric social workers trained to provide care for the mentally ill in Army and Navy hospitals. ಈಗ ಯುದ್ಧ ಮುಗಿದಿತ್ತು. ಸೊ ಮುಗಿದ್ಮೇಲೆ ಏನಾಯ್ತು, ಸಾಕಷ್ಟು ಈ ಸೈನಿಕರ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ನೇವಿ ಅಂಡ್ ಆರ್ಮಿ ಆಸ್ಪತ್ರೆಗಳಲ್ಲಿ ಬಹುತೇಕ ಪೇಷಂಟ್ಗಳು ಮಾನಸಿಕ ಖಿನ್ನತೆಗೆ, ಮಾನಸಿಕ ಅಸ್ವಸ್ಥತೆಗೊಳಗಾಗಿದ್ರು. ಅಂತ ಸಮಯದಲ್ಲಿ ಸೈನ್ಯ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತು ಅನ್ನುವಂಥದ್ದು. ದ ಆರ್ಮಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟೆಡ್ ದ ಅಮೆರಿಕನ್ ರೆಡ್ ಕ್ರಾಸ್ ಸೊಸೈಟಿ to supply psychiatric social work personnel to the military hospitals. ಸೊ ಈಗ ಈ ಒಂದು ಸೈನ್ಯದ ಪ್ರಮುಖವಾದ ವಿಭಾಗ ಅಂದ್ರೆ ವೈದ್ಯಕೀಯ ವಿಭಾಗ, ಸೈನ್ಯದಲ್ಲಿ ವೈದ್ಯಕೀಯ ವಿಭಾಗ. ಎಷ್ಟೋ ಜನ ಸೈನಿಕರು ಅನಾಥರಾದ್ರು, ಕುಟುಂಬಗಳು ಕಳ್ಕೊಂಡ್ರು, ತಂದೆ ತಾಯಿ ಕಳ್ಕೊಂಡ್ರು, ಸೊ ಒಂಥರ ಮಾನಸಿಕ ಆಘಾತಕ್ಕೊಳಗಾಗಿದ್ರು. ಅಂತ ಸ್ಥಿತಿನ ನಿರ್ಭಾಯಿಸ್ಬೇಕಂದ್ರೆ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು ಬೇಕು. ಅಂತ ಟೈಮಲ್ಲಿ ತುಂಬಾ ಶಾರ್ಟೇಜ್ ಇತ್ತು. ಅಂತ ತಜ್ಞರು, ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರ ಅಭಾವವಿದ್ದಂತ ಸಂದರ್ಭದಲ್ಲಿ ಅಮೆರಿಕದ ರೆಡ್ ಕ್ರಾಸ್ ಸಂಸ್ಥೆಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಮೆಡಿಕಲ್ ಆರ್ಮಿ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಂಡು ನಮ್ಗೆ ಕಳಿಸ್ಕೊಡಿ, ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಅವರ ಸೇವೆಯ ಅಗತ್ಯ ಇದೆ ಅಂತ. ಯಾಕಿದೆ ಹೇಳ್ತಾ ಇದೀವಿ ಅಂದ್ರೆ, ಹೇಗೆ ಒಂದು ವೃತ್ತಿಯಾಗಿ ಬೆಳೆದು ಬಂತು ಅನ್ನೋದಕ್ಕೆ ಇದೆಲ್ಲ ಹಿನ್ನೆಲೆ. Next, the first trained worker was assigned 1st September 1918 to the US General Army Hospital. ಇವ್ರು ಏನ್ ಮಾಡೋದು ಅಂದ್ರೆ, this worker's duty is to assist medical officer by obtaining information regarding the personal, family and community background of the soldiers. ಸೊ ಈ ಒಂದು ಸಮಾಜ ಕಾರ್ಯಕರ್ತರನ್ನ ನೇಮಿಸ್ಕೊಂಡ್ರು ಈ ಎಲ್ಲಾ ಜನರಲ್ ಹಾಸ್ಪಿಟಲ್ಗಳಲ್ಲಿ, ಆರ್ಮಿ ಜನರಲ್ ಹಾಸ್ಪಿಟಲ್ಗಳಲ್ಲಿ. ಏನಕ್ಕೆ ಅಂದ್ರೆ, ಅವರು ಒಂದು ವೈದ್ಯಕೀಯ ಅಧಿಕಾರಿಗಳಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು. ಯಾವುದಕ್ಕೆ ಅಂದ್ರೆ, ಸೈನಿಕರ ಕೌಟುಂಬಿಕ, ಸಮುದಾಯದ ಮತ್ತು ಅವರ ವೈಯಕ್ತಿಕ ವಿವರಗಳನ್ನ ಪಡ್ಕೊಂಡು ಅಧ್ಯಯನ ಮಾಡಕ್ಕೆ ಸಹಾಯ ಆಯಿತು. ಅವ್ರನ್ನ ಮಾನಸಿಕವಾಗಿ
ಚಿಕಿತ್ಸೆ ಕೊಡೋದಕ್ಕೆ ಇವೆಲ್ಲ ಅಂಶಗಳು ಪೂರಕ ಅಂತ ಅರ್ಥ ಇತ್ತು. ನೆಕ್ಸ್ಟ್ 27. Before 1920s, there was no distinction between psychiatric social work and social work. ಅಂದ್ರೆ ಈ 1920ಕ್ಕೆ ಮುಂಚೆ ಮನೋವೈದ್ಯಕೀಯ ಸಮಾಜ ಕಾರ್ಯ ಅನ್ನೋದು ಬೇರೆ ಬೇರೆ ಆಗಿರ್ಲಿಲ್ಲ, ಎರಡು ಒಂದೇ ಆಗಿತ್ತು. ಆದ್ರೆ ಅದಾದ್ಮೇಲೆ ಯಾಕೆ ಬೇರೆ ಆಯ್ತು ಅನ್ನೋದು ಇಲ್ಲಿದೆ ನೋಡಿ. ನೆಕ್ಸ್ಟ್ ಒನ್ 28ನೇದು. ಡ್ಯೂ ಟು ದ ಇನ್ಫ್ಲುಯೆನ್ಸ್ ಆಫ್ ಫ್ರೈಡಿಯನ್ ಸೈಕೋ ಅನಾಲಿಸಿಸ್ ಥಿಯರಿ, after separating the social work from psychiatric social work, gave impetus to the increase in the growth of mental hygiene movement after First World War. So ವಿಶ್ವ ಮಹಾಯುದ್ಧದ ನಂತರ ಸಿಗ್ಮೆಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತ ಅನ್ನೋದೇನು ಪರಿಚಯ ಆಯಿತು 1920ರ ಅವಧಿಯಲ್ಲಿ. ಅದು ಬಂದ ಮೇಲೆ ಮಾನಸಿಕ ಅಂಶಗಳಿಗೆ ಹೆಚ್ಚು ಪ್ರಾಧಾನ್ಯತೆ ದೊರೆಯಿತು. ಸೊ ಅವಾಗ ಮೆಂಟಲ್ ಹೈಜೀನ್ ಮೂವ್ಮೆಂಟ್, ಮಾನಸಿಕ ಸ್ವಾಸ್ಥ್ಯ ಚಳುವಳಿ ಅನ್ನೋದು ಕೂಡ ಪ್ರಾರಂಭ ಆಯಿತು. ಎಲ್ಲರೂ ಮಾನಸಿಕವಾಗಿ ಸ್ವಾಸ್ಥ್ಯರಾಗಿರ್ಬೇಕು ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವರ ಥಿಯರಿಯಿಂದ, ಸಿಗ್ಮೆಂಡ್ ಫ್ರಾಯ್ಡ್ ಅವರ ಥಿಯರಿಯಿಂದ ಈ ಮನೋವೈದ್ಯಕೀಯ ಸಮಾಜ ಕಾರ್ಯಕ್ಕೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ದೊರೆಯಿತು. ಅವೆರಡು ಬೇರೆ, ಸಮಾಜ ಕಾರ್ಯ ಬೇರೆ, ಮನೋವೈದ್ಯಕೀಯ ಸಮಾಜ ಕಾರ್ಯ ಬೇರೆ ಅನ್ನೋದು ಆಯ್ತು. ಸೋಷಿಯಲ್ ವರ್ಕ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಪ್ಯಾರಿಸ್ 1928 agreed that the primary function of social worker is to teach doctors and staff, nurses and staff about the psychosocial aspects of disease. ಸೊ ಈ ಪ್ಯಾರಿಸ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ, ಸಮಾಜ ಕಾರ್ಯದ ಸಮ್ಮೇಳನ. ಅದರಲ್ಲಿ ಸಮಾಜ ಕಾರ್ಯಕರ್ತರ ಪ್ರಮುಖ ಆದ್ಯತೆ ಏನಾಗಿರ್ಬೇಕು ಅಂದ್ರೆ, ಈ ವೈದ್ಯಕೀಯ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ, ಅದು ವೈದ್ಯರು, ದಾದಿಯರು ಎಲ್ಲ, ಅಥವಾ ಬೇರೆ ಸಿಬ್ಬಂದಿಗಳು, ಅವರೆಲ್ಲರಿಗೂ ಕಾಯಿಲೆಯ ಅಷ್ಟೇ ಅಲ್ಲ, ಕಾಯಿಲೆಯ ಸುತ್ತ ಇರುವ ಸಾಮಾಜಿಕ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋದು, ಅರ್ಥ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡಬೇಕು ಅಂತ ಕಂಡುಕೊಂಡ್ರು. Next, after the war, in March 1919, the Surgeon General of US Public Health Service requested the American Red Cross to organize a social service program within federal hospitals. ಅಂದ್ರೆ US ಅಲ್ಲಿ ಫೆಡರಲ್ ಹಾಸ್ಪಿಟಲ್, ಅಂದ್ರೆ ನಮ್ಮಲ್ಲಿ ರಾಜ್ಯಗಳು ಅಂತ ಏನ್ ಕರಿತೀವಿ, ಅಲ್ಲಿ ಫೆಡರಲ್ ಅಂತ ಕರೀತಾರೆ. ಸೊ ಆ ಒಂದು ರಾಜ್ಯಗಳ ಆಸ್ಪತ್ರೆಗಳಲ್ಲೂ ಕೂಡ ರೆಡ್ ಕ್ರಾಸ್ ವತಿಯಿಂದ ಒಂದು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಅಂತ ಇಡೀ ದೇಶದ ವೈದ್ಯಕೀಯ ಮುಖ್ಯಸ್ಥರನ್ನ ಸರ್ಜನ್ ಜನರಲ್ ಅಂತ ಕರೀತಾರೆ. ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ, ಅಂದ್ರೆ ಅಷ್ಟ್ರ ಮಟ್ಟಿಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅನ್ನೋದು ಪ್ರಚಲಿತವಾಗುತ್ತೆ ಅನ್ನುವಂಥದ್ದು. These Red Cross societies took the complete responsibility of providing necessary training to psychiatric social work and the staff of hospital in treating patients on psychological background. ಒಬ್ಬ ರೋಗಿಯ ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅದ್ರ ಬಗ್ಗೆ ತರಬೇತಿ ಬೇಕು. ಆ ತರಬೇತಿಯನ್ನ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಕೊಡುವ ಜವಾಬ್ದಾರಿಯನ್ನ ರೆಡ್ ಕ್ರಾಸ್ ತೆಗೆದುಕೊಳ್ಳುತ್ತೆ. ದ ರೆಡ್ ಕ್ರಾಸ್ ಆಫರ್ಸ್ ಸ್ಪೆಷಲ್ ಸ್ಕಾಲರ್ಶಿಪ್ and cooperated with the existing schools of social work in a program of training. By 1920, there was 40 social service departments in 42 federal hospitals. ಈ ತರಬೇತಿ ಕೊಡ್ತಾ ಏನಾಯ್ತು ಅಂದ್ರೆ, ಇವರು ಇರುವಂತ ಸಮಾಜ ಕಾರ್ಯ ಕಾಲೇಜುಗಳಿಗೆ, ಶಾಲೆಗಳಿಗೆ ಸ್ಪೆಷಲ್ ಸ್ಕಾಲರ್ಶಿಪ್, ವಿಶೇಷ ವಿದ್ಯಾರ್ಥಿ ವೇತನಗಳನ್ನು ಕೂಡ ಕೊಡಕ್ಕೆ ಪ್ರಾರಂಭ ಆಯಿತು. ಹಂಗಾಗಿ ಸುಮಾರು 42 ಹಾಸ್ಪಿಟಲ್ಗಳಲ್ಲಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೆ ರೆಡ್ ಕ್ರಾಸ್ ಪ್ರಾರಂಭ ಮಾಡ್ತು ಅನ್ನುವಂಥದ್ದು. ನೆಕ್ಸ್ಟ್
The development of child guidance clinic movement, gave PSW a prominent position for the profession. ಮನೋವೈದ್ಯಕೀಯ ಸಮಾಜ ಕಾರ್ಯ ಅನ್ನುವಂಥ ವೃತ್ತಿ ಏನಿತ್ತು, ಈ ವೃತ್ತಿ ಇನ್ನೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ಈ ಚೈಲ್ಡ್ ಗೈಡೆನ್ಸ್ ಮೂವ್ಮೆಂಟ್ ಅಂದ್ರೆ ಮಕ್ಕಳ ಮಾರ್ಗದರ್ಶಕ ಚಳುವಳಿ ಅನ್ನೋದರ ಬೆಳವಣಿಗೆ ಕೂಡ ಒಂದು ಪ್ರಮುಖ ಕಾರಣ ಆಯಿತು ಅನ್ನುವಂಥದ್ದು. In 1920, William Hawley started the child guidance clinic, in which social workers began to enjoy greater freedom of working. ಸೊ ಸಮಾಜ ಕಾರ್ಯಕರ್ತರು ಕೆಲಸ ಮಾಡಕ್ಕೆ ಇನ್ನೊಂದು ಸ್ಥಳ ಸಿಕ್ತು, ಆ ಸ್ಥಳನೇ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್. ಅಲ್ಲಿ ಇನ್ನೂ ಹೆಚ್ಚು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು. 1930s, family service agencies started getting cases of clients with psychiatric and emotional problems. ಈ ಕೌಟುಂಬಿಕ ಸೇವಾ ಕೇಂದ್ರಗಳು ಅಂತ ಏನಿತ್ತು, ಈ ವಿವಾಹದ ನಂತರದ ಕೇಸ್ಗಳನ್ನ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡುವಂತ ಸಂಸ್ಥೆಗಳು, ಅಲ್ಲಿ ಬಹುತೇಕ ಕ್ಲೈಂಟ್ಗಳು ಯಾರು ಬರ್ತಾ ಇದ್ರು ಅಂದ್ರೆ ಯಾರಿಗೆ ಮನೋವೈದ್ಯಕೀಯ ಸಮಸ್ಯೆ ಇದೆ, ಯಾರಿಗೆ ಸಂವೇದನಾತ್ಮಕ ಸಮಸ್ಯೆ ಇದೆ, ಇಂಥವರೇ ಹೆಚ್ಚಾಗಿ ಬರಕ್ಕೆ ಪ್ರಾರಂಭ ಆದ್ರು. ಇದೊಂದು ಘಟನೆ. ಇದಾದ್ಮೇಲೆ in order to address this, most family service agencies started employing psychiatric social workers, and they started give training to their staffs in mental hygiene and social psychiatry. ಸೊ ಯಾವಾಗ ಈ ಕುಟುಂಬ ಸೇವಾ ಸಂಸ್ಥೆಗಳು ಕೇಸ್ಗಳು ಹೆಚ್ಚಾಗಿ ಬಂತು, ಆಗ ಮನೋಸಾಮಾಜಿಕ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವ್ರಿಗೆ ಅವರ ಸಿಬ್ಬಂದಿಗಳೇನಿದ್ರು ಅವ್ರಿಗೆ ಇವ್ರ ಮೂಲಕ, ಈ ಸಮಾಜ ಕಾರ್ಯಕರ್ತರ ಮೂಲಕ ಮಾನಸಿಕ ಸ್ವಾಸ್ಥ್ಯ ಮತ್ತು ಸಾಮಾಜಿಕ ಮನೋವೈದ್ಯಕೀಯ ಅಂಶಗಳಲ್ಲಿ ತರಬೇತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ. The first formal and completely staffed mental health clinic was developed at Fort Monmouth, was established on 4th March 1942. 1942ರಲ್ಲಿ ಪ್ರಪ್ರಥಮ ಬಾರಿಗೆ ಸಂಪೂರ್ಣವಾದ ಸಿಬ್ಬಂದಿ ತರಬೇತಿ ಹೊಂದದ ಮಾನಸಿಕ ಆರೋಗ್ಯ ಕ್ಲಿನಿಕ್ ಅನ್ನ ಅಥವಾ ಸಪರೇಟ್ ಆದಂತ ಒಂದು ಘಟಕನ ಪ್ರಾರಂಭ ಮಾಡಿದ್ರು. ಇದರಲ್ಲಿ ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೋಷಿಯಲ್ ವರ್ಕರ್ ಇವರ ಒಂದು ಟೀಮು ಕೆಲಸ ಮಾಡಕ್ಕೆ ಪ್ರಾರಂಭವಾಯಿತು. ಒಂದು ಸುಸರ್ಜಿತ ತರಬೇತಿ ಹೊಂದಿದ ವ್ಯವಸ್ಥಿತ ಒಂದು ಯೂನಿಟ್ ಪ್ರಾರಂಭ ಆಯಿತು. ನೆಕ್ಸ್ಟ್ 38ನೇದು, ಇನ್ಸ್ಟಿಟ್ಯೂಷನಲ್ ಮೂವ್ಮೆಂಟ್ ಪುಷ್ ಪೇಷಂಟ್ಸ್ ಟು ದ ಕಮ್ಯುನಿಟಿ. ಈಗ ಏನಾಯ್ತು ಅಂದ್ರೆ ಇದುವರೆಗೂ ಸಾಂಸ್ಥಿಕ ಚಳುವಳಿ ಅಂದ್ರೆ ಸಂಸ್ಥೆಗಳಲ್ಲಷ್ಟೇ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಬೇಕು ಅನ್ನೋದೇ ಒಂದೇನಿತ್ತು, ಅದು ನಿಧಾನವಾಗಿ ಸಮುದಾಯದ ಕಡೆಗೆ ಶಿಫ್ಟ್ ಆಗ್ತಾ ಬಂತು, ಅಂದ್ರೆ ಪರಿವರ್ತನೆ ಆಗ್ತಾ ಬಂತು ಅಂತ. ಅದು 1950ರ ಒಂದು ಅವಧಿಯಲ್ಲಿ ಪ್ರಾರಂಭ ಆಯಿತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ದಿಸ್ ಮೂವ್ಮೆಂಟ್ ಹೆಲ್ಪ್ ಟು ಅವಾಯ್ಡ್ ಮೆಂಟಲ್ ಹಾಸ್ಪಿಟಲ್ಸ್ ಟು ಬಿ ಓವರ್ ಕ್ರೌಡೆಡ್ ಅಂಡ್ ಇನ್ಕ್ರೀಸ್ ಬರ್ಡನ್ ವೇರ್ ಹೌಸ್ ಅಂಡ್ ಡಿಕ್ರೀಸ್ ಟ್ರೀಟ್ಮೆಂಟ್ ಇನ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಈ ಮಾನಸಿಕ ಆರೋಗ್ಯ ನೋಡ್ಕೊಳ್ಳುವಂತ ಕೇಂದ್ರಗಳು, ಆಸ್ಪತ್ರೆಗಳ ಮೇಲಿನ ಒಂದು ಹೊರೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಜೊತೆಗೆ ಮಾನಸಿಕ ಪುನರ್ವಸತಿ ಕೇಂದ್ರಗಳೇನಿತ್ತು ಅದರ ಮೇಲಿನ ಹೊರೆ ಕೂಡ ಕಡಿಮೆ ಆಗ್ತಾ ಬಂತು. ಸೊ ಹೆಚ್ಚು ಸಾಮುದಾಯಿಕ ಚಿಕಿತ್ಸೆ, ಸಾಮುದಾಯಿಕ ಆರೋಗ್ಯ ಅನ್ನುವಂತ ಒಂದು ಪರಿಕಲ್ಪನೆ 1950ರ ನಂತರ ಪ್ರಸಿದ್ಧವಾಯಿತು ಅಂತ. Gradually, psychiatric social workers were employed in
psychiatric hospitals and clinics, and they were considered as an important part of psychiatric team. ಸೊ ನಿಧಾನವಾಗಿ ಈ ಎಲ್ಲಾ ಅಂಶಗಳಿಂದ ಏನಾಯ್ತು ಅಂದ್ರೆ ಈಗಿನವರೆಗೂ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರನ್ನ ಮನೋವೈದ್ಯಕೀಯ ತಂಡದ ಒಂದು ಪ್ರಮುಖ ಭಾಗವಾಗಿ ಎಲ್ಲಾ ಮಾನಸಿಕ ಆರೋಗ್ಯ ಆಸ್ಪತ್ರೆಗಳಲ್ಲೂ ಅವ್ರನ್ನ ಉದ್ಯೋಗಿಗಳಾಗಿ ನೇಮಕ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಆಯಿತು. ಹೀಗೆ ಮನೋವೈದ್ಯಕೀಯ ಸಮಾಜ ಕಾರ್ಯ ಒಂದು ವೃತ್ತಿಯಾಗಿ ಹೇಗೆ ಪಾಶ್ಚಾತ್ಯ ದೇಶದಲ್ಲಿ ಬೆಳೆದು ಬಂತು ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.